ಕುಕ್ಕರ್ ಬಿಸಿಗೆ ಇಟ್ಟಿದ್ದೇನೆ. ಇಲ್ಲಿ ಈಗ ನಾನು ತುಪ್ಪ ಹಾಕೊಳ್ತೇನೆ. 1 ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೋಣ. ಈಗ ನಾನು ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡು 2 ಬೇ ಲೀಫ್ ಪುಲಾವೆಲೆ, 1 ಇಂಚಿನಷ್ಟು ಸಿನಮನ್ ಸ್ಟಿಕ್ ಚಕ್ಕೆ, 1 ಸಣ್ಣ ಪೀಸ್ ಜಾವಿತ್ರಿ, 5 ರಿಂದ 6 ಏಲಕ್ಕಿ ಕಾರ್ಡಮಮ್, 1 ಬ್ಲ್ಯಾಕ್ ಕಾರ್ಡಮಮ್ ಕಪ್ಪು ಏಲಕ್ಕಿ, 1 ಸ್ಟಾರ್ ಎನೀಸ್, ಸ್ವಲ್ಪ ಕ್ಲೋಸ್ ಲವಂಗ ಹಾಕೋಣ. ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ಈಗ ನಾನು 1 ಹಸಿಮೆಣಸು ಗ್ರೀನ್ ಚಿಲ್ಲಿ, 2 ದೊಡ್ಡ ಸೈಜ್ ಆನಿಯನ್ ಈರುಳ್ಳಿ ಹಾಕೊಳ್ತೇನೆ. ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು. ಅದರ ಜೊತೆನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊರಿಯಾಂಡರ್ ಲೀವ್ಸ್, ಸ್ವಲ್ಪ ಪುದೀನ ಮಿಂಟ್ ಲೀವ್ಸ್ ಹಾಕೋಣ. ಈಗ ನಾವು ಈರುಳ್ಳಿಯನ್ನು ಒಳ್ಳೆ ರೀತಿ ಫ್ರೈ ಮಾಡಬೇಕು. ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು. ಈರುಳ್ಳಿಯಲ್ಲಿ ಗೋಲ್ಡನ್ ಕಲರ್ ಬಂದ ನಂತರ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತೇನೆ. ಇದನ್ನು ಸಹ ನಾವು ಫ್ರೈ ಮಾಡ್ಕೊಳ್ಳೋಣ, ಹಸಿ ವಾಸನೆ ಹೋಗಬೇಕು. ಈಗ ನಾನು 2 ಟೊಮೆಟೊ ಹಾಕೊಳ್ತೇನೆ. ಟೊಮೆಟೊನ ಸಹ ಒಳ್ಳೆ ರೀತಿ ಫ್ರೈ ಮಾಡುವ, ಸಾಫ್ಟ್ ಆಗಬೇಕು. ನೀವು ಈರುಳ್ಳಿ ಫ್ರೈ ಮಾಡುವಾಗಲೇ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕಿ ಒಟ್ಟಿಗೆ ಫ್ರೈ ಮಾಡಿ, ಆಗ ಟೇಸ್ಟ್ ಒಳ್ಳೆಯದಾಗೋದು. ಈಗ ನಾವು ಟೊಮೆಟೊವನ್ನು ಒಳ್ಳೆ ರೀತಿ ಫ್ರೈ ಮಾಡಿಕೊಳ್ಳುವ. ಟೊಮೆಟೊ ಸಾಫ್ಟ್ ಆಗಿದೆ. ಈಗ ನಾವು ಚಿಲ್ಲಿ ಪೌಡ್ರ್ ಹಾಕೋಣ, ಮೆಣಸಿನ ಪುಡಿ. ನಾನಿಲ್ಲಿ 1.5 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ತೇನೆ. ನೀವು ಖಾರ ನಿಮಗೆ ಬೇಕಿದ್ದಷ್ಟು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅರಶಿನ 1/2 ಟೀ ಸ್ಪೂನು. ಆನಂತರ ಬಿರಿಯಾನಿ ಮಸಾಲ 1 ಟೇಬಲ್ ಸ್ಪೂನ್ ಹಾಕ್ತೇನೆ. ಬಿರಿಯಾನಿ ಮಸಾಲ ಅಥವಾ ನೀವು ಮಟನ್ ಮಸಾಲ, ಮೀಟ್ ಮಸಾಲ ಯಾವುದಾದ್ರೂ ಒಂದು ಯೂಸ್ ಮಾಡ್ಬೋದು. ಈಗ ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡುವ. ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ, ಮಸಾಲ ಸುಡಬಾರ್ದು. ಈಗ ನಾನು 250 ಗ್ರಾಮ್ನಷ್ಟು ಮಟನ್ ಹಾಕೊಳ್ತೇನೆ. ಸಣ್ಣ ಪೀಸ್ ಮಟನ್ನ ಫ್ಯಾಟ್ ಇದ್ದರೆ ಹಾಕ್ಕೊಳ್ಳಿ, ಟೇಸ್ಟ್ ಒಳ್ಳೆಯದಾಗ್ತದೆ, ರುಚಿ ಕೊಡುತ್ತೆ. ಫ್ಲೇಮನ್ನೀಗ ಮೀಡಿಯಮ್ ಟು ಹೈಯಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಮಟನ್ ಅದು ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಕಂಟಿನ್ಯೂಸ್ ಮಿಕ್ಸ್ ಮಾಡ್ತಾ ಮಾಡ್ತಾ ಫ್ರೈ ಮಾಡುವ. ಮಟನ್ ಫ್ರೈ ಆಗಿದೆ. ಈಗ ನಾನಿಲ್ಲಿ ಬಿಸಿ ನೀರು, ಹಾಟ್ ವಾಟರ್ ಹಾಕ್ಕೊಳ್ತೇನೆ. ಮಟನ್ ಬೇಯಲಿಕ್ಕೆ ಎಷ್ಟು ನೀರು ಬೇಕು ನೋಡ್ಕೊಂಡು ಹಾಕೊಳ್ಳುವ. ಮಟನ್ ಮುಳುಗುವಷ್ಟು ನೀರಿದ್ರೆ ಸಾಕು. ಈಗ ನಾನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಕುಕ್ಕರ್ನ ಬಾಯಿ ಮುಚ್ಚಿ 4 ವಿಸಿಲ್ಸ್ ಕೊಡ್ತೇನೆ. 4 ವಿಸಿಲ್. ನೀವು ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಬೋದು. ಎಳತ್ತು ಮಟನ್ ಆದರೆ ಕಡಿಮೆ ವಿಸಿಲ್ ಕೊಡಿ, ಜಾಸ್ತಿ ಬೆಳೆದ ಮಟನ್ ಆದರೆ ಸ್ವಲ್ಪ ಜಾಸ್ತಿ ವಿಸಿಲ್ ಕೊಡಬೇಕಾಗ್ತದೆ. ನಾನೀಗ 4 ವಿಸಿಲ್ ಕೊಡ್ತೇನೆ ಹೈ ಫ್ಲೇಮಲ್ಲಿ. ಮಟನ್ ಬೆಂದಿದೆ. ಕುಕ್ಕರ್ನ ಪ್ರೆಷರ್ ರಿಲೀಸ್ ಆದ ನಂತರ ಅದರ ಬಾಯಿ ತೆಗೆದೆ. ಇಲ್ಲಿ ನೀವು ನೋಡ್ಬೋದು ಸ್ವಲ್ಪ ವಾಟರ್ ನೀರು ಉಂಟು. ಇಲ್ಲಿ 1/2 ಲೋಟೆಯಷ್ಟು ನೀರು ಉಂಟು. ಈಗ ನಾನು 20 ಮಿನಿಟ್ ನೆನೆಸಿಟ್ಟ ಬಾಸ್ಮತಿ ರೈಸ್ ಯೂಸ್ ಮಾಡ್ತೇನೆ. 20 ಮಿನಿಟ್ ಆಲ್ರೆಡಿ ಸೋಕ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಹಾಕ್ಕೊಡುವ. ನೀವು ಒಂದು ವೇಳೆ ಮಸೂರಿ ರೈಸ್ ಅಥವಾ ಜೀರಾಕ್ಸಲ ರೈಸ್ ಯೂಸ್ ಮಾಡೋದಾದರೆ ಡೈರೆಕ್ಟ್ ತೊಳೆದು ಹಾಕಿದರೆ ಆಯಿತು, ಸೋಕ್ ಮಾಡೋದು ಬೇಡ. ಬಾಸ್ಮತಿ ರೈಸ್ ಆದರೆ ಮಾತ್ರ ನೀವು ನೆನೆಸಿಡ್ಬೇಕಾಗ್ತದೆ. ಸೊ ನಾನು 1 ಲೋಟ ರೈಸ್ ಹಾಕ್ಕೊಂಡಿದ್ದೇನೆ. ಒಂದು ಲೋಟ ಬಾಸ್ಮತಿ ರೈಸ್ಗೆ 2 ಲೋಟ ನೀರು ಹಾಕ್ಕೊಳ್ತೇನೆ. ಆಲ್ರೆಡಿ ಮಟನ್ ಜೊತೆ 1/2 ಲೋಟೆಯಷ್ಟು ನೀರಿತ್ತು ಅದರಲ್ಲಿ. ಸೊ ನಾನು
ಬರೀ 2 ಲೋಟ ನೀರು ಹಾಕ್ಕೊಳ್ತೇನೆ. ಬಿಸಿ ನೀರು ಹಾಕೊಂಡ್ರೆ ಹಾಟ್ ವಾಟರ್, ಬಿಸಿ ನೀರೇ ಯೂಸ್ ಮಾಡಿ. ಈಗ ಮಿಕ್ಸ್ ಮಾಡಿ. ನೀವು ಬೇಕಂದರೆ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ಕೊಳ್ಬೋದು. ಉಪ್ಪು ಖಾರ ಈ ಸ್ಟೇಜಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. ಈಗ ನಾನು ಫ್ಲೇಮು ಆನ್ ಮಾಡಿಕೊಂಡೆ. ಕುಕ್ಕರ್ನ ಬಾಯಿ ಮುಚ್ಚಿ ಹೈ ಫ್ಲೇಮಲ್ಲಿ 2 ವಿಸಿಲ್ಸ್ ಕೊಡ್ತೇನೆ. ಕುಕ್ಕರ್ನ ಪ್ರೆಷರ್ ರಿಲೀಸ್ ಆದ ನಂತರ ನಾನು ಅದರ ಬಾಯಿ ತೆಗೆದೆ. ಸೂಪರ್ ಆದ ಈಸಿಯಾದ ಮಟನ್ ಬಿರಿಯಾನಿ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ. ಮಿಸ್ ಮಾಡದೆ ಒಮ್ಮೆ ಟ್ರೈ ಮಾಡಿ ನೀವು.